ಸೊ ಸಿನಿಮಾ ಬಗ್ಗೆ ಒಂದೆರಡು ಮಾತು. ನಿಜವಾಗ್ಲೂ ಖುಷಿ ಇದೆ. ಇನ್ನೊಂದೇನಂತ ಹೇಳಿದ್ರೆ ಈ ಫಿಲ್ಮಲ್ಲಿ ನಾನು ಮಾಡಬೇಕಿತ್ತು. ಬಿಗ್ ಬಾಸ್ಗೆ ಹೋಗ್ಬಿಟ್ಟಿದ್ದೆ ಸಡನ್ನಾಗಿ, ನಾನು ಅದಕ್ಕೋಸ್ಕರ ಮಾಡೋಕ್ಕಾಗಿರಲಿಲ್ಲ. ಅಣ್ಣ ನನ್ನ ಕರೆದುಬಿಟ್ಟು ಕತೆ ಎಲ್ಲ ಹೇಳಿ ಒಂದು ವಾರ ಡೇಟ್ ಬೇಕು ಅಂದರು. ಖಂಡಿತ ಅಣ್ಣ ಮಾಡ್ತೀನಿ ಅಂತ ಹೇಳಿದೆ. ಸಡನ್ನಾಗಿ ಆವಾಗ ಬಿಗ್ ಬಾಸ್ ಆಫರ್ ಬಂದಿದ್ದಕ್ಕೆ ಹೋಗಿದ್ದು. ನಿಜವಾಗ್ಲೂ ಸಿನಿಮಾನ ಮಾಡಿಲ್ಲ ಅನ್ನೋದು ಬೇಜಾರಾಗ್ತದೆ. ಅಷ್ಟು ಸಕ್ಕತ್ತಾಗಿದೆ. ಫಸ್ಟ್ ಹಾಫು ಬೇರೆ ಥರ ಕೂತ್ಕೊಂಡ್ರೆ ಸೆಕೆಂಡ್ ಹಾಫ್ ಒಂದು ತುದಿಲ್ ಕೂತ್ಕೊಂಡು ನೋಡ್ದಂಗೆ ಆಯಿತು. ಇಡೀ ಸಿನಿಮಾ ಒಂದಾದರೆ ಪಾರ್ವತಿ ತೀರ್ಕೊಂಡಾಗ ನೇಣು ಹಾಕೊಂಡಾಗ ಅಣ್ಣ ಬಂದ್ಬಿಟ್ಟು ಎಮೋಷನಲ್ ಆ್ಯಕ್ಟ್ ಮಾಡ್ತಾರೆ ಗೊತ್ತಾ, ಅದಂತೂ ನೆಕ್ಸ್ಟ್ ಲೆವೆಲ್. ವಿನೋದ್ ಅಣ್ಣನ ಇನ್ನೊಂಥರ ಶೇಡಲ್ಲಿ ಕೇಳ್ತಿದ್ರು ಇಷ್ಟು ವರ್ಷ, ಇನ್ನೊಂದು ಸಿನಿಮಾ ಬೇಕು, ಇನ್ನೊಂಥರ ಶೇಡಲ್ಲಿ ಬೇಕು ಸಿನಿಮಾ ಅಂತ. ಈ ಜಾನರು ನಿಜವಾಗ್ಲೂ ವಿನೋದ್ ಅಣ್ಣ ಮಾಡಿಲ್ಲ. ಬಂದಿದೆ, ಒಂದು ಒಳ್ಳೆ ಸಿನಿಮಾ ಬಂದಿದೆ. ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ ಅರಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಇಡೀ ಸಿನಿಮಾ ಪ್ರತಿಯೊಬ್ಬರೂ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ಸು. ಮತ್ತು ಮಹಾಶ್ರೀ ಮೇಡಮ್ ಬೇರೆ ಆ್ಯಕ್ಟ್ ಮಾಡಿದ್ದಾರೆ. ಸಡನ್ನಾಗಿ ಸ್ಕ್ರೀನ್ ಮೇಲೆ ನೋಡಿದ್ರೆ ಫುಲ್ಲು ಖುಷಿ ಆಗೋಯ್ತು. ವಿಸಿಲ್ಲು, ಆ ಸೌಂಡು, ಅಂದರೆ ಎಲ್ಲ ಕ್ಯಾರೆಕ್ಟರ್ಸು ಅಷ್ಟೇ ಸಕ್ಕತ್ತಾಗಿದೆ. ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇವರು ಇದರ ಸಿನಿಮಾದಲ್ಲಿ ಅಂತ. ಶ್ರೀನಾಥ್ ಕಿಟ್ಟಿ ಅಣ್ಣ ಆಗಿರ್ಬೋದು, ಇವತ್ತು ಅವ್ರದ್ದು ಸಿನಿಮಾ ರಿಲೀಸ್ ಆಗಿದೆ. ಇನ್ನೊಂದು ಸಿನಿಮಾದಲ್ಲಿ ಇವತ್ತು ಬಂದು ಕೂತ್ಕೊಂಡು ಇಲ್ಲಿ ನೋಡ್ತಿರೋದು ತುಂಬ ಖುಷಿ ಇದೆ. ಸಕ್ಕತ್ತಾಗಿದೆ. ಎಲ್ರಿಗೂ ಒಳ್ಳೆಯದಾಗಿದೆ. ಥ್ಯಾಂಕ್ ಯು.